ಮಾಣಿಕ್ ಷಾ ಮೈದಾನದಲ್ಲಿ ಆತಂಕ ಸೃಷ್ಟಿಸಿದ್ದ ಒಬ್ಬ ವ್ಯಕ್ತಿ ಕರಪತ್ರವನ್ನ ಹಿಡಿದು ಗ್ರೌಂಡ್ಗೆ ಪರಶುರಾಮ್ ಅನ್ನುವಂತಹ ವ್ಯಕ್ತಿ ನುಗ್ತಾನೆ. ರಾಜ್ಯಪಾಲರು ಮತ್ತು ಸಿಎಂಗೆ ಕರಪತ್ರವನ್ನ ಪ್ರದರ್ಶನ ಮಾಡ್ತಾರೆ. ಕಣ್ಣೀರಿಡ್ತಾ ಕರಪತ್ರವನ್ನ ಪರಶುರಾಮ್ ಅನ್ನೋ ವ್ಯಕ್ತಿ ಪ್ರದರ್ಶಿಸಿದ್ದಾನೆ. ಪರಶುರಾಮ್ ಎಂಟ್ರಿ ಆಗ್ತಾ ಇದ್ದಂತೆ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ. ಗ್ರೌಂಡ್ನಿಂದ ಪರಶುರಾಮ್ ಕರೆದೊಯ್ದಿದ್ದಾರೆ ಪೊಲೀಸರು. ಕಬ್ಬನ್ ಪಾರ್ಕ್ ಠಾಣೆಗೆ ಕರೆದುಕೊಂಡು ಹೋಗಿ ಆ ವ್ಯಕ್ತಿಯನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ. ಪರಶುರಾಮ್ಗೆ ಪಾಸ್ ನೀಡಿದ್ಯಾರು ಅನ್ನೋದರ ಬಗ್ಗೆ ಸದ್ಯಕ್ಕೆ ಮಾಹಿತಿಯನ್ನು ಕಲೆ ಹಾಕೋ ಪ್ರಯತ್ನ ಆಗ್ತಾ ಇದೆ. ಆದರೆ ಆ ಕರಪತ್ರದಲ್ಲಿ ಏನಿತ್ತು ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸುಮಾರು 7,500 ಜನ ಇವತ್ತು ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಕುತ್ಕೊಂಡು ಇವತ್ತಿನ ಈ ಪಥಸಂಚಲನವನ್ನ ಗಣರಾಜ್ಯೋತ್ಸವದ ಸಂಭ್ರಮವನ್ನ ಕಣ್ತುಂಬಿಕೊಂಡಿದ್ದಾರೆ. ಆದರೆ ಪರಶುರಾಮ್ ಅನ್ನುವಂತಹ ವ್ಯಕ್ತಿ ಈ ಬಿಗಿ ಪೊಲೀಸ್ ಭದ್ರತೆಯ ಮಧ್ಯೆ ರಾಜ್ಯಪಾಲರಿಗೆ ಮತ್ತು ಸಿಎಂ ಸಿದ್ದರಾಮಯ್ಯನವರಿಗೆ ಆ ಕರಪತ್ರವನ್ನ ತೋರಿಸ್ತಾ ಕೈ ಮುಗಿತಾ ಓಡಿ ಬರ್ತಾ ಇರುವಂತಹ ದೃಶ್ಯವನ್ನ ನಾವು ಗಮನಿಸಬಹುದಾಗಿದೆ. ಸೊ ಆತ ಬರ್ತಾ ಇದ್ದಂತೆ ಅಲ್ಲಿ ಪೊಲೀಸರು ಕೂಡ ಬಂದು ಆತನನ್ನ ಪಕ್ಕಕ್ಕೆ ಕರೆದುಕೊಂಡು ಬರ್ತಾರೆ. ಸದ್ಯಕ್ಕೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ ಆತನ ವಿಚಾರಣೆ ಆಗ್ತಾ ಇದೆ. ರೈಟ್, ಈ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಇದ್ದಕ್ಕಿದ್ದಂತೆ ಏನಾಯ್ತು? ಆ ವ್ಯಕ್ತಿ ಯಾವ ಮಾತನ್ನ ಅಥವಾ ಯಾವ ಮಾಹಿತಿಯನ್ನ ಹಂಚಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದ? ಸಭಾ ಖಂಡಿತವಾಗಿ ಏನೀಗಾಗಲೇ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಭದ್ರತೆಯನ್ನ ಒದಗಿಸಲಾಗಿತ್ತು. ಯಾಕೆಂತಂದ್ರೆ ಪ್ರತಿ ಗೇಟ್ ಬಳಿ ಕೂಡ ಇಬ್ಬರಿಬ್ಬರು DCPಗಳನ್ನ ನೇಮಕ ಮಾಡಲಾಗಿತ್ತು. ಹೆಚ್ಚಿನ ಭದ್ರತೆಯ ನಡುವೆ ಒಬ್ಬರ ಬಳಿ ಒಂದು ಪಾಸ್ ಇದ್ರೆ ಇಬ್ಬರಿಗೆ ಮಾತ್ರ ಎಂಟ್ರಿಯನ್ನ ನೀಡುವಂತಹ ಒಂದು ಪ್ರಕ್ರಿಯೆಯಲ್ಲೂ ಕೂಡ ಪೊಲೀಸರು ತೊಡಗಿದ್ರು. ಅದಾದ ನಂತರ ಅಂದ್ರೆ ಸುಮಾರು 2 ಗೇಟ್ ದಾಟಿ ಒಳಗಡೆ ಹೋಗಬೇಕಾಗಿತ್ತು ಈ ರೀತಿಯಾದಂತಹ ಒಂದು ಪ್ರೋಗ್ರಾಮ್ಗೆ. ಆ ರೀತಿಯಾದಂತಹ ಸೂಕ್ತ ಭದ್ರತೆಯನ್ನ ಕೈಗೊಳ್ಳಲಾಗಿತ್ತು. ಆದ್ರೆ ಎಲ್ಲೊಂದ್ ಕಡೆ ಈ ಒಂದು ಇನ್ಸಿಡೆಂಟ್ ಇಂದ ಒಂದು ಭದ್ರತಾ ಲೋಪ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈತ ಏನೋ ಒಂದು ಖಾಸಗಿ ಒಂದು ಪತ್ರಿಕೆಯ ಎಡಿಟರ್ ಅಂತ ಹೇಳಿ ಒಂದು ಪಾಸ್ ಅನ್ನ ಪಡೆದಿದ್ದ ಅಂತ ಹೇಳಲಾಗ್ತಾ ಇದೆ. ಆ ಪಾಸ್ ಅನ್ನ ಪಡ್ಕೊಂಡ ನಂತರ ಸೀದಾ ಏನೋ ಒಳಗಡೆ ಹೋಗಿದ್ದಾನೆ. ಒಳಗಡೆ ಹೋಗಿ ಆ ಒಂದು ಮೀಡಿಯಾ ಗ್ಯಾಲರಿ ಬಳಿಯ ಕೂತ್ಕೊಂಡಿದ್ದಂತಹ ವ್ಯಕ್ತಿ ಏಕಾಏಕಿ ಒಂದು ಕರಪತ್ರವನ್ನ ಹಿಡಿದು ಸಿಎಂ ಮತ್ತೆ ರಾಜ್ಯಪಾಲರು ಇಡುವಂತಹ ಕಡೆಗೆ ನುಗ್ಗಲು ಯತ್ನಿಸ್ತಾನೆ. ಆಗ ತಕ್ಷಣ ಎಚ್ಚೆತ್ತಂತಹ ಪೊಲೀಸರು ಆತನನ್ನ ತಕ್ಷಣ ವಶಕ್ಕೆ ಪಡೆದು ವಿಚಾರಣೆ ಮಾಡಲಿಕ್ಕೆ ಮುಂದಾದಾಗ ಆತ ಏನು ಈಗಾಗಲೇ ಈ ಹಿಂದೆ KPSC ಒಂದು ಎಕ್ಸಾಮ್ ಅನ್ನ ಸಾಕಷ್ಟು ಬಾರಿ ಬರೆದಿದ್ದೇನೆ, ಈ ಹಿಂದೆ ಎಷ್ಟು ಬಾರಿ ಬರೆದ್ರೂ ಸಹ ನಾನು ಹುದ್ದೆಗೆ ನೇಮಕ ಆಗಿಲ್ಲ, ಹಾಗಾಗಿ ಪ್ರತಿ ಬಾರಿಯೂ ಸಹ ಎಲ್ಲೋ ಒಂದ್ ಕಡೆ ಅಕ್ರಮ ನಡೀತಾನೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಸಿಎಂ ಭೇಟಿ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟೆ, ಆದ್ರೆ ಈವರೆಗೂ ಕೂಡ ನನಗೆ ಅವರನ್ನ ಭೇಟಿ ಮಾಡುವಂತಹ ಅವಕಾಶ ಸಿಕ್ಲಿಲ್ಲ. ಅದಕ್ಕಾಗಿ ನಾನು ಏಕಾಏಕಿ ಈ ರೀತಿಯಾಗಿ ನುಗ್ಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಕಣ್ಣೀರನ್ನ ಇಡುತ್ತಾ ಪೊಲೀಸರ ಮುಂದೆ ಹೇಳಿರುವಂತಹದ್ದು. ಸದ್ಯಕ್ಕೆ ಈ ಮಾಹಿತಿಯನ್ನ ಪಡ್ಕೊಂಡು ಈಗಾಗಲೇ ಪೊಲೀಸರು ಆತನಿಗೆ ಪಾಸ್ ಕೊಟ್ಟಿದ್ದವರು ಯಾರು ಮತ್ತೆ ಯಾವ ರೀತಿಯಾಗಿ ಈ ಪಾಸ್ ಅನ್ನ ಪಡ್ಕೊಂಡಿದ್ದಾನೆ, ಪಾಸ್ ಅನ್ನ ತಗೊಂಡು ಯಾವ ಗೇಟ್ ಇಂದ ಎಂಟ್ರಿ ಆದ, ಮತ್ತೆ ಈತನ ಹಿನ್ನೆಲೆ ಏನು ಅನ್ನುವಂತಹದನ್ನ ತನಿಖೆ ನಡೆಸ್ತಾ ಇರುವಂತಹದ್ದು. ಸಭಾ ರೈಟ್ ಚಂದ್ರು, ಧನ್ಯವಾದ ಡೀಟೇಲ್ಸ್ಗಾಗಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಈ ವ್ಯಕ್ತಿಯ ಹೆಸರು ಪರಶುರಾಮ್ ಅಂತ. ಸಾಕಷ್ಟು ಸಲ ನಾನು ಕಾಂಪಿಟೇಟಿವ್ ಎಕ್ಸಾಮ್ನ ಅಟೆಂಡ್ ಮಾಡಿದ್ದೀನಿ, ಆದರೆ ನನಗೆ ಇದುವರೆಗೂ ನೌಕರಿ ಸಿಕ್ಕಿಲ್ಲ. ಸೊ ನಾನು ತುಂಬ ಕಷ್ಟದಲ್ಲಿದ್ದೀನಿ ಅಂತ ಹೇಳಿ ಆ ಕಷ್ಟವನ್ನ ಈ ಮೂಲಕ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಗಣರಾಜ್ಯೋತ್ಸವದ ಸಂಭ್ರಮದ ಮಧ್ಯೆ ಸಿಎಂ ಹಾಗೂ ರಾಜ್ಯಪಾಲರ ಗಮನಕ್ಕೆ ತರೋದಕ್ಕೆ ಈ ಪರಶುರಾಮ್ ಅನ್ನೋ ವ್ಯಕ್ತಿ ಪ್ರಯತ್ನ ಪಟ್ಟ. ಆದರೆ ಈ ರೀತಿ ಮಾಡಿದ್ರೆ ನಿಜಕ್ಕೂ ಅಲ್ಲಿದ್ದವರಲ್ಲಿ ನೆರೆದವರಲ್ಲಿ ಆತಂಕ ಸೃಷ್ಟಿಯಾಗುತ್ತೆ. ಯಾಕಂದ್ರೆ ಸಾಕಷ್ಟು ಭದ್ರತೆಗಳೊಂದಿಗೆ ಇಂತಹ ಸಾರ್ವಜನಿಕ ಸಭೆಯನ್ನ, ಕಾರ್ಯಕ್ರಮವನ್ನ, ರಾಷ್ಟ್ರ ಹಬ್ಬಗಳನ್ನ ಮಾಡಲಾಗ್ತಾ ಇರುತ್ತೆ. ಯಾಕಂದ್ರೆ ಅಲ್ಲಿ ಪುಟ್ಟ ಮಕ್ಕಳು ಬಂದಿರ್ತಾರೆ ಆ ಪರೇಡ್ ನೋಡೋದಕ್ಕೆ, ಆ ಡಾನ್ಸ್ ನೋಡೋದಕ್ಕೆ, ಅಥವಾ ರಾಜ್ಯಪಾಲರ ಮಾತನ್ನ ಕೇಳೋದಕ್ಕೆ ಸಾಕಷ್ಟು ಜನ ಸಾರ್ವಜನಿಕರು ಕೂಡ ಇಲ್ಲಿ ಬಂದಿರ್ತಾರೆ. ಸೊ ಈ ವ್ಯಕ್ತಿ ಯಾರು, ಯಾಕೆ ಓಡ್ ಹೋಗ್ತಾ ಇದ್ದಾನೆ? ಅಲ್ಲಿ ನೋಡಿ, ಮಕ್ಕಳು ಕೂಡ ತಮ್ಮ ಪರ್ಫಾರ್ಮೆನ್ಸ್ ಮುಗಿಸ್ಕೊಂಡು ವಾಪಸ್ ಅವ್ರು ಹೋಗ್ತಾ ಇದ್ದಾರೆ. ಸೊ ಅದೇ ಸಂದರ್ಭಕ್ಕೆ ಈ ಪರಶುರಾಮ್ ಅನ್ನುವಂತಹ ವ್ಯಕ್ತಿ ಎಂಟ್ರಿ ಕೊಡ್ತಾನೆ. ಸೊ ಒಂದ್ ಸ್ವಲ್ಪ ಆತಂಕದ ವಾತಾವರಣ ಕೂಡ ಇರುತ್ತೆ. ಆದರೆ ತಕ್ಷಣ ಪೊಲೀಸರು ಕಾರ್ಯಪ್ರವೃತ್ತರಾಗಿ ಆ ವ್ಯಕ್ತಿಯನ್ನ ಹೊರಗಡೆ ಕರ್ಕೊಂಡು ಬರ್ತಾರೆ. ಸದ್ಯಕ್ಕೆ ಆತನ ವಿಚಾರಣೆ ನಡೀತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.